ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ವಿಜಯನಗರದ ಹಂಪಿಯಲ್ಲಿ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ. ಅನಧಿಕೃತ ಹೋಮ್ ಸ್ಟೇಗಳು ರೆಸಾರ್ಟ್ಗಳಿಗೆ ವಿಜಯನಗರ ಎಸಿ ವಿವೇಕಾನಂದ ಹಾಗೂ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಬಾಲಕೃಷ್ಣ ಭೇಟಿ ಕೊಟ್ಟಿದ್ದಾರೆ. ಈ ಪರವಾನಗಿ ಪಡೆದು ಮಾತ್ರ ಹೋಮ್ ಸ್ಟೇ ನಡೆಸುವಂತೆ ಈಗ ಮಾಲೀಕರಿಗೆ ಸೂಚನೆಯನ್ನು ಕೊಡಲಾಗಿದೆ. ಪದೇ ಪದೇ ಈ ರೀತಿಯಾಗಿ ನಿಯಮ ಉಲ್ಲಂಘಿಸಿದ್ರೆ ಹೋಮ್ ಸ್ಟೇ ಮಾಲೀಕರ ವಿರುದ್ಧ ಎಫ್ಐಆರ್ ಮಾಡಬೇಕಾಗತ್ತೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಅವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅನಧಿಕೃತ ರೆಸಾರ್ಟ್ ಹೋಮ್ ಸ್ಟೇಗಳ ವಿರುದ್ಧ ಕಾರ್ಯಾಚರಣೆ ಈ ಹಿಂದಲೂ ಕೂಡ ಬಹಳಷ್ಟು ಬಾರಿ ಆಗಿದೆ ಇದು. ಬಟ್ ಮೇಲಿಂದ ಮೇಲೆ ಈ ರೀತಿಯಾಗಿ ಉಲ್ಲಂಘನೆ ಆಗ್ತಾ ಇರೋದು ಯಾಕೆ? ಅಟ್ಲೀಸ್ಟ್ ಲೈಸೆನ್ಸ್ ಕೂಡ ಇಲ್ಲದೆ ಇರುವಂತ ಪ್ರಕರಣಗಳಿಗೂ ಗೊತ್ತಾಗಿದೆಯಾ? ಅರುಣ್, ಹೌದು. ಏನಂತ ಹೇಳಿದ್ರೆ ಕಳೆದ 2-3 ವರ್ಷಗಳಿಂದನೂ ಕೂಡ ವಿಶ್ವವಿಖ್ಯಾತ ಹಂಪಿಯಲ್ಲಿ ಅನಧಿಕೃತ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಕೂಡ ತಲೆ ಎತ್ತನೇ ಇದಾವೆ. ಆದ್ರೆ ಈ ಬಗ್ಗೆ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಕೂಡ ಮೇಲಿಂದ ಮೇಲೆ ಏನು ನೋಟಿಸ್ ಕೊಡೋದಾಗ್ಲಿ ಅವುಗಳನ್ನ ತೆರವುಗೊಳಿಸೋದಾಗ್ಲಿ ಮಾಡ್ತಾನೆ ಇದ್ದಾರೆ. ಆದ್ರೆ ಹಂಪಿಯಲ್ಲಿ ಈ ಹೋಮ್ ಸ್ಟೇಗಳಿಗೆ ಕಡಿವಾಣ ಮಾತುಕೊಳ್ತಾ ಇಲ್ಲ. ನಿಜವಾಗ್ಲೂ ಕೂಡ ಈ ಹಂಪಿಯಲ್ಲಿ ಹೋಮ್ ಸ್ಟೇಗಳು ಪ್ರವಾಸಿಗರಿಗೆ ಆನ್ಲೈನ್ ಅಲ್ಲಿ ಏನು ಒಂದು ವೆಬ್ಸೈಟ್ ಗಳನ್ನ ಓಪನ್ ಮಾಡೋದಾಗ್ಲಿ ಅವುಗಳನ್ನ ಬುಕ್ಕಿಂಗ್ ಮಾಡೋದಾಗ್ಲಿ ಈ ತರದ್ದು ನಡೀತಾನೆ ಇತ್ತು. ಯಾಕಂದ್ರೆ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಪರ್ಮಿಷನ್ ಅನ್ನ ತಗೋಬೇಕು, ಪ್ರವಾಸೋದ್ಯಮ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಅನ್ನುವಂಥದ್ದು ಇತ್ತು. ಹಾಗಾಗಿ ಈಗ ಜಿಲ್ಲಾಡಳಿತ, ಅದರಲ್ಲೂ ಕೂಡ ವಿಜಯನಗರ ಜಿಲ್ಲಾಧಿಕಾರಿಗಳಾದಂತ ಕವಿತಾ ಮನ್ನಿಕೇರಿ ಅವರು ಮತ್ತು ಎಸಿ ಆದಂತ ವಿವೇಕಾನಂದ ಅವರು ಕೂಡ ಈಗ ಆಲ್ರೆಡಿ ಸ್ಥಳಕ್ಕೆ ಹೋಗಿ ನೀವು ಕಡ್ಡಾಯವಾಗಿ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ತಗೊಳ್ದೇನೆ ಹೋಮ್ ಸ್ಟೇಗಳನ್ನ ನಡೆಸೋ ಹಾಗಿಲ್ಲ ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪದೇ ಪದೇ ನಿಯಮವನ್ನು ಉಲ್ಲಂಘಿಸಿದ್ರೆ ಹೋಮ್ ಸ್ಟೇ ಮಾಲೀಕರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಬೇಕಾಗುತ್ತೆ ಅನ್ನುವಂತ ಒಂದು ಕಠಿಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಲ್ಲ, ಪದೇ ಪದೇ ಅವರು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದಾಗ್ಲೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ. ಬಟ್ ಈ ರೀತಿ ಆದಾಗ ಅಲ್ಲೇನೋ ಒಂದು ಸೆಟ್ಲ್ಮೆಂಟ್ ಆಗ್ತಾ ಇದೆಯೇನೋ ಅನ್ನುವಂತ ಸಹಜ ಅನುಮಾನ ಬರುತ್ತಲ್ವಾ? ಹೌದು ಅರುಣ್, ಯಾಕೆಂತ ಹೇಳಿದ್ರೆ ಪ್ರವಾಸೋದ್ಯಮ ಕ್ಷೇತ್ರ ಕೂಡ ಹೌದು. ಹಂಪಿ ಅಂದ್ರೆ ವಿಶ್ವವಿಖ್ಯಾತ ಹಂಪಿ, ನಾನಾ ದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಉಳ್ಕೊಳ್ಳೋದಕ್ಕೆ ಹೋಮ್ ಸ್ಟೇಗಳಂತ ಇರುತ್ತೆ. ಅಂದ್ರೆ ವಸತಿ ನಿವೇಶನಗಳು, ಮನೆಯ ಮೇಲೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಂದ್ರೆ ಹಂಪಿ ಗ್ರಾಮ ಪಂಚಾಯತಿ ಸುತ್ತಮುತ್ತ ಇರ್ತಕ್ಕಂಥ ಬಹುತೇಕ ಮನೆಗಳಲ್ಲಿ ಈ ರೀತಿಯಾದಂತ ಪರ್ಮಿಷನ್ ಇಲ್ದೇನೆ ಹೋಮ್ ಸ್ಟೇಗಳನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ತನ್ನದೇ ಆದಂತ ಷರತ್ತುಗಳು, ನಿಯಮಗಳು ಇರ್ತವೆ. ಸೊ ಆ ಕಾರಣಕ್ಕೋಸ್ಕರ ಪ್ರವಾಸಿಗರ ಸುರಕ್ಷತಾ ದೃಷ್ಟಿಯಿಂದ ನೀವು ನೋಂದಣಿ ಮಾಡ್ಕೋಬೇಕು. ಅನಧಿಕೃತವಾಗಿ ಯಾವುದೇ ಕಾರಣಕ್ಕೂ ಹೋಮ್ ಸ್ಟೇ ನಡೆಸಬಾರ್ದು ಅನ್ನುವಂಥದ್ದು ಒಂದು ಕಟ್ಟುನಿಟ್ಟಿನ ಕ್ರಮ ಕೂಡ ಇದೆ. ಹಾಗಾಗಿ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೋಸ್ಕರ ಜಿಲ್ಲಾಡಳಿತ ಆ ಒಂದು ಹೋಮ್ ಸ್ಟೇಗಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಮತ್ತು ಸೂಚನೆಯನ್ನ ಕೊಟ್ಟಿದೆ. ಅರುಣ್, ಥ್ಯಾಂಕ್ ಯು ವೆರಿ ಮಚ್ ಡೀಟೇಲ್ಸ್ಗೆ. ಏನಾಗಿದೆ